ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ತಂದೆ ಮತ್ತು ಮಕ್ಕಳ ನಡುವೆ ಸಂಬಂಧ ಅನ್ನೋದು ಹೇಗಿರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಒಂದು ಸಣ್ಣ ಕಥೆಯ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಈ ತಂದೆ ಮತ್ತು ಮಕ್ಕಳ ಸಂಬಂಧ ಹೇಗಿರಬೇಕು? ಈಗ ತಂದೆ ಮತ್ತು ಮಕ್ಕಳ ನಡುವೆ ಒಂದು ಸ್ನೇಹ ಇರಬೇಕು. ಎಲ್ಲಿ ಸ್ನೇಹ ಇರುತ್ತೋ ಅಲ್ಲಿ ಮಕ್ಕಳು ತಮ್ಮಲ್ಲಿರುವಂಥ ಎಲ್ಲವನ್ನು ಹೇಳ್ಕೊಳ್ಳೋಷ್ಟು ಸಾಧ್ಯತೆ ಇರುತ್ತೆ. ಯಾವಾಗ ತಂದೆ ಅದನ್ನು ಮಕ್ಕಳ ದೃಷ್ಟಿಲಿ ಯಾವಾಗಲೂ ಕೋಪಿಷ್ಟನಾಗೆ ಕಾಣಿಸ್ತಾ ಇರ್ತಾನೆ. ಅಪ್ಪ ಅಂದರೆ ಕೋಪಿಷ್ಟ, ಅಪ್ಪ ಅಂದರೆ ಭಯ, ತುಂಬ ಸ್ಟ್ರಿಕ್ಟು ಅನ್ನೋದು ಮಕ್ಕಳ ಮನಸ್ಸಲ್ಲಿ ಕೂತಿರುತ್ತೆ. ಅದಕ್ಕೆ ಈ ತಂದೆ ಆದವನು ಎಷ್ಟು ಸ್ನೇಹದಿಂದ ಇರ್ತಾನೋ ಮಕ್ಕಳು ಕೂಡ ಅಷ್ಟೇ ತಂದೆ ಜೊತೆಗೆ ಚೆನ್ನಾಗಿ ಇರ್ತಾರೆ ಅನ್ನೋದಕ್ಕೆ ನಾನೊಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಹೀಗೆ ಖಲೀಲ್ ಗಿಬ್ರಾನ್ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾರೆ. ಅವ್ರ ಹತ್ರ ಯಾರೋ ಒಬ್ರು ಬಂದು ಹೇಳ್ತಾರೆ, ನಮ್ಮ ಮನೆಯಲ್ಲಿ ಯಾವಾಗಲೂ ಜಗಳ ಆಗ್ತಾ ಇರುತ್ತೆ. ಇಲ್ಲಿ ತಂದೆ ಮತ್ತು ಮಕ್ಕಳ ನಡುವೆ ಸಂಬಂಧ ಅನ್ನೋದು ಚೆನ್ನಾಗಿಲ್ಲ. ತಂದೆ ಏನಾದರೂ ಹೇಳಿದ್ರೆ ಅದು ಮಕ್ಕಳು ಒಪ್ಕೊಳೋದಿಲ್ಲ, ಮಕ್ಕಳು ಏನಾದರೂ ಹೇಳಿದ್ರೆ ತಂದೆ ಒಪ್ಕೊಳೋದಿಲ್ಲ. ಸಣ್ಣ ಸಣ್ಣ ವಿಷಯಗಳಿಗೂ ಜಗಳ ಆಗ್ತಾ ಇದೆ. ಈ ಜಗಳ ಅತಿರೇಕ ಆಗ್ತಾ ಇದೆ. ಅದಕ್ಕೆ ತಂದೆ ಮತ್ತು ಮಕ್ಕಳ ನಡುವಿನ ಸಂಬಂಧ ಚೆನ್ನಾಗಿರಬೇಕು ಅಂದರೆ ಏನು ಮಾಡಬೇಕು? ಅದಕ್ಕೆ ನೀವೇ ಏನಾದರೂ ಸಲಹೆಗಳನ್ನು ಕೊಡಿ ಅಂತೇಳಿ ಕೇಳ್ತಾರೆ. ಆಗ ಈ ಖಲೀಲ್ ಗಿಬ್ರಾನ್ ಅವರು ಹೇಳ್ತಾರೆ, ಇದು ಬೇರೆಯವರು ಹೇಳಿ ಅವರಿಂದ ತಿಳ್ಕೊಳೋ ಅಂಥ ವಿಷಯ ಅಲ್ಲ, ಒಬ್ಬರಿಂದ ಹೇಳಿ ತಿಳ್ಕೊಳೋ ಅಂಥ ವಿಷಯ ಅಲ್ಲ. ತಂದೆ ಆದವನಿಗೆ ಗೊತ್ತಿರಬೇಕು ನನ್ನ ಮಕ್ಕಳು ಹೇಗಿರಬೇಕು ಅನ್ನೋದು. ಈ ಮಕ್ಕಳಾದಂಥವ್ರಿಗೆ ಗೊತ್ತಿರಬೇಕು ನನ್ನ ತಂದೆ ಯಾಕೆ ನನಗೆ ಹೇಳ್ತಾ ಇದ್ದಾರೆ ಅನ್ನೋದು. ಇದು ತಾನಾಗಿ ಕಲಿಯುವಂಥ ವಿಷಯ, ಒಬ್ಬರು ಹೇಳಿದರೆ ಬರೋ ಅಂಥದ್ದಲ್ಲ. ಆದರೂ ನೀವು ಕೇಳ್ತಿದ್ದೀರಾ, ನನಗೆ ಅನಿಸಿದ್ದನ್ನು ನಾನು ತಿಳಿದುಕೊಂಡಿದ್ದನ್ನು ನಿಮ್ಮ ಹತ್ರ ಹೇಳೋ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತೇಳಿ ಹೇಳ್ತಾರೆ. ಇಲ್ಲಿ ಬಿಲ್ಲುನೂ ಇದೆ, ಬಾಣನೂ ಇದೆ, ಬಿಲ್ಲುಗಾರನೂ ಇದ್ದಾನೆ. 3 ಜನರು ಇದ್ದಾರೆ. ಇಲ್ಲಿ ಭಗವಂತನಿಗೆ ಬಿಲ್ಲು ಅಂದ್ರೂ ಇಷ್ಟ, ಬಾಣ ಅಂದ್ರೂ ಇಷ್ಟ, ಮತ್ತು ಈ ಬಿಲ್ಲುಗಾರ ಅಂದ್ರೂ ಇಷ್ಟ. ಈ ಹೇಗೆ ಬಿಲ್ಲಿನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಬಾಣದ ಮೇಲೂ ಅಷ್ಟೇ ಪ್ರೀತಿ ಇದೆ. ಆದರೆ ಈ ಬಾಣ ಅನ್ನೋದು ಮುಂದೆ ಹೋಗಬೇಕು ಅಂದರೆ ಈ ಬಿಲ್ಲು ಅನ್ನೋದು ಸ್ವಲ್ಪ ಬಾಗಲೇಬೇಕು. ಇಲ್ಲಿ ತಂದೆ ಬಿಲ್ಲಿದ್ದಾಗೆ, ಮಕ್ಕಳು ಬಾಣ ಇದ್ದಾಗೆ. ಈ ಮಕ್ಕಳು ಮುಂದೆ ಹೋಗಬೇಕು ಅಂದರೆ ಈ ತಂದೆ ಅನ್ನಿಸ್ಕೊಂಡಿರೋ ಬಿಲ್ಲು ಬಾಗಬೇಕು. ಇದು ಸ್ವಲ್ಪ ಬಾಗಿದ್ರೆ ಮಾತ್ರ ಈ ಮಕ್ಕಳು ಅನ್ನಿಸ್ಕೊಂಡಿರೋ ಬಾಣ ಮುಂದೆ ಹೋಗೋದಕ್ಕೆ ಸಾಧ್ಯ. ಅದಕ್ಕೆ ತಂದೆ ಆದವನು ಮಕ್ಕಳು ಯಾವಾಗಲೂ ನಾನು ಹೇಳ್ದಂಗೆ ಕೇಳಬೇಕು, ನನ್ನ ಮಾತಿನಂತೆಯೇ ನಡಿಬೇಕು ಅಂತ ಭಾವಿಸ್ಬಾರ್ದು. ಈ ಬಿಲ್ಲು ಬಾಗಿದ್ರೆ ಹೇಗೆ ಬಾಣ ಮುಂದೆ ಹೋಗುತ್ತೋ ಆಗ ಈ ತಂದೆ ಆದವನು ಕೆಲವೊಂದು ಸಂದರ್ಭಗಳಲ್ಲಿ ಬಾಗಬೇಕು. ಯಾವಾಗ ಈ ತಂದೆ ಬಾಗೋ ಅಂತ ಪ್ರಯತ್ನ ಮಾಡ್ತಾನೋ ಆಗ ಮಕ್ಕಳು ತಮ್ಮ ಗುರಿಯನ್ನು ತಲುಪ್ತಾರೆ. ಯಾಕಂದರೆ ತಂದೆ ಎಷ್ಟು ತಿಳ್ಕೊಂಡಿರ್ತಾನೋ ಅದಕ್ಕಿಂತ 2ರಷ್ಟು ಮಕ್ಕಳು ತಿಳ್ಕೊಂಡಿರ್ತಾರೆ. ಯಾಕಂದರೆ ಈ ತಂದೆ ಬೆಳೆದು ಬಂದಂಥ ಜನ್ರೇಷನ್ ಬೇರೆ, ಈ ಮಕ್ಕಳು ಬಂದಿರೋವಂಥ ಜನ್ರೇಷನ್ ಬೇರೆ, ಮತ್ತು ಬೆಳೀತಿರೋಂಥ ಸಮಯ, ಸಂದರ್ಭ, ವಾತಾವರಣ ಬೇರೆ ಇರುತ್ತೆ. ತಂದೆ 10 ವಿಷಯಗಳನ್ನು ತಿಳ್ಕೊಂಡಿದ್ರೆ ಈ ಮಕ್ಕಳು 15 ವಿಷಯಗಳನ್ನು ತಿಳ್ಕೊಂಡಿರ್ತಾರೆ. ಯಾಕೆಂದರೆ ಈಗ ಜನ್ರೇಷನ್ನು ತುಂಬ ಫಾಸ್ಟಾಗಿ ಹೋಗ್ತಾ ಇದೆ. ಮಕ್ಕಳಿಗೆ ನಾವು ಹೇಳ್ಕೊಡೋದೇ ಬೇಕಿಲ್ಲ, ನೋಡಿದ್ರೆ ಸಾಕು ಕಲ್ತ್ಕೋತಾರೆ. ಆದರೆ ಹಿಂದಿನ ಕಾಲದಲ್ಲಿ ಕೂತು ಹೊಡೆದು ಬಡ್ದು ತಿದ್ದಿಸ್ಬೇಕಾಗಿತ್ತು. ಆದರೆ ಈಗಿನ ಮಕ್ಕಳು ಹಾಗಲ್ಲ, ಸುಮ್ಮನೆ ಕಣ್ಣಿಂದ ನೋಡಿದ್ರೆ ಸಾಕು ಅದನ್ನು ಕೈಯಿಂದ ಮಾಡೋಷ್ಟು ಸಾಮರ್ಥ್ಯವನ್ನು ಮಕ್ಕಳು ಕಲ್ತ್ಕೊಂಡಿರ್ತಾರೆ. ಅದಕ್ಕೆ ಈ ಪ್ರತಿ ಸಂದರ್ಭದಲ್ಲೂ ತಂದೆ ಆದವನು ತಾನು ಅಂದ್ಕೊಂಡಿದ್ದೇ ಆಗಬೇಕು, ನಾನು ಹೇಳಿದ್ದೆ ನಡಿಬೇಕು ಅಂತೇಳಿ ಭಾವಿಸ್ಬಾರ್ದು. ಮಕ್ಕಳಿಗೂ ಹೊಸ ಹೊಸ ಐಡಿಯಾಗಳಿರುತ್ತೆ. ಅವರು ಹೊರಗಡೆ ಹೋದಾಗ 4 ಜನಗಳನ್ನು ನೋಡಿ 4 ವಿಷಯಗಳನ್ನು ಕಲ್ತಿರ್ತಾರೆ. ಅದಕ್ಕೆ ಅವರಿಗೆ ಸ್ವಾತಂತ್ರ್ಯ ಅನ್ನೋದನ್ನು ಕೊಡಬೇಕು. ಆದರೆ ಆ ಸ್ವಾತಂತ್ರ್ಯ ಅನ್ನೋದು ದುರುಪಯೋಗ ಆಗಬಾರ್ದು. ಎಲ್ಲಿ ಮಕ್ಕಳನ್ನ ಸ್ವತಂತ್ರವಾಗಿ ಬಿಡಬೇಕು ಅಲ್ಲಿ ಬಿಡಬೇಕು. ಮಕ್ಕಳ ಬೆಳವಣಿಗೆಗೆ ಸಹಾಯವನ್ನು ಮಾಡಬೇಕು. ಹೇಗೆ ಬಿಲ್ಲು ಬಾಗಿದ್ರೆ ಮಾತ್ರ ಬಾಣ ಹೋಗಿ ತನ್ನ ಗುರಿಯನ್ನು ತಲುಪುತ್ತೋ ಹಾಗೆ ತಂದೆ ಆದವನು ಕೆಲವೊಂದು ವಿಚಾರಗಳಲ್ಲಿ ಬಾಗಬೇಕು.
ಆ ತಂದೆ ಬಾಗ್ದಾಗ ಮಾತ್ರ ಈ ಮಕ್ಕಳು ಬಾಣದ ರೀತಿ ಹೋಗಿ ತಮ್ಮ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆ ಹೇಳ್ಬೇಕು ಅಂದರೆ ಈ ತಂದೆ ಮತ್ತು ಮಕ್ಕಳ ಸಂಬಂಧ ಬಿಲ್ಲು ಮತ್ತು ಬಾಣ ಥರ ಇರಬೇಕು. ಯಾವಾಗ ಈ ತಂದೆ ಮಕ್ಕಳು ಬಿಲ್ಲು ಬಾಣ ಥರ ಇರ್ತಾರೋ ಆಗ ತಮ್ಮ ಮಕ್ಕಳು ತಮ್ಮ ಗುರಿಯನ್ನು ತಲುಪೋದಕ್ಕೆ ಸಹಾಯ ಆಗುತ್ತೆ. ಇಲ್ಲಾಂದರೆ ಈಗ ಪ್ರತಿದಿನ ಜಗಳಗಳು ನಡೀತವೆ, ಮುಂದೆ ಅದೊಂದು ಅತಿರೇಕಕ್ಕೆ ಹೋಗೋವಂಥ ಸಂದರ್ಭನೂ ಬರುತ್ತೆ ಅಂತೇಳಿ ಈ ಖಲೀಲ್ ಗಿಬ್ರಾನ್ ಅವರು ಅವರಿಗೆ ಹೇಳ್ತಾರೆ. ಇಷ್ಟೇ ಅಲ್ವಾ, ಇವ್ರು ಹೇಳಿದ್ದು ಎಷ್ಟು ಸತ್ಯ ಇದೆ ನೋಡಿ. ತಂದೆ ಮಕ್ಕಳು ಸಂಬಂಧ ಹೇಗಿರಬೇಕು ಅನ್ನೋದನ್ನು ಕೇವಲ ಒಂದು ಬಿಲ್ಲು ಮತ್ತು ಬಾಣದ ಮೂಲಕ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದೇ ರೀತಿ ಪ್ರತಿಯೊಬ್ಬರು ನಡ್ಕೊಂಡ್ರೆ ಖಂಡಿತವಾಗ್ಲೂ ಎಲ್ಲರ ಕುಟುಂಬದಲ್ಲಿ ತಂದೆ ಮತ್ತು ಮಕ್ಕಳ ನಡುವಿನ ಏನು ಸಂಬಂಧ ಇದೆಯೋ ಅದು ಇನ್ನಷ್ಟು ಚೆನ್ನಾಗಿರುತ್ತೆ. ತಂದೆ ಮಕ್ಕಳ ಮನಸ್ಸಲ್ಲಿ ನೆಲೆ ಊರ್ಬಿಟ್ಟಿರ್ತಾನೆ, ಕೋಪಿಷ್ಟ, ಏನು ಕೇಳಿದ್ರು ಇಲ್ಲ ಅಂತ ಹೇಳ್ತಾನೆ ಅನ್ನೋ ಒಂದು ಭಾವನೆ ಮಕ್ಕಳಲ್ಲಿ ಕೂತು ಬಿಟ್ಟಿರುತ್ತೆ. ಅದನ್ನು ನೀವು ಮನಸ್ಸಲ್ಲಿರೋ ಅಂಥ ಭಾವನೆಯನ್ನು ಹೋಗಲಾಡಿಸ್ಬೇಕಂದ್ರೆ ತಂದೆ ಅದನ್ನು ಮೊದಲು ಸ್ನೇಹ ಜೀವಿ ಆಗಬೇಕು. ಆಗ ಮಾತ್ರ ಇಬ್ಬರ ನಡುವಿನ ಸಂಬಂಧನೂ ಚೆನ್ನಾಗಿರುತ್ತೆ. ಇದರಿಂದ ಕುಟುಂಬದಲ್ಲಿನ ಒಂದು ಖುಷಿ ಕೂಡ ಹೆಚ್ಚಾಗುತ್ತೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.